ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಸ್ ಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಇವಾಗ PUC ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಮಾಡಿ ಹಾಸ್ಟೆಲ್ ಅರ್ಜಿನ ಹಾಕ್ತಾ ಇದ್ದೀರಾ ಮತ್ತು ಯಾರಿಗೆ ಇದುವರೆಗೂ ಹಾಸ್ಟೆಲ್ ಸಿಕ್ಕಿಲ್ಲ ಮತ್ತು ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅರ್ಜಿ ಆಗಲಿಕ್ಕೆ ಕೊನೆಯ ದಿನಕ್ಕೆ ಯಾವಾಗ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನವಂಬರ್ 15ರ ತನಕ ನಿಮಗೆ ಹಾಸ್ಟೆಲ್ ಅರ್ಜಿ ಆಗಲಿಕ್ಕೆ ಕೊನೆಯ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇನ್ನೂ ಸಿಕ್ಕಿಲ್ಲ ಮತ್ತು ಇನ್ನೂ JNM ಪ್ಯಾರಾಮೆಡಿಕಲ್ಲು ಮತ್ತು CETದು ಇನ್ನೂ 4ನೇ ರೌಂಡ್ ಇವಾಗ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಲೇ ಇಲಾಖೆ ಕಡೆಯಿಂದ ಮತ್ತೊಮ್ಮೆ ಹಾಸ್ಟೆಲ್ ಅರ್ಜಿನ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾರು ಇದುವರೆಗೂ ಹಾಸ್ಟೆಲ್ ಅರ್ಜಿ ಹಾಕಿಲ್ಲ ಮತ್ತು ಯಾರಿಗೆ ಇವಾಗ ಮೈನಾರಿಟಿ BCM ಹಾಸ್ಟೆಲ್ ಹಾಕಿ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ST ಡಿಪಾರ್ಟ್ಮೆಂಟ್ ಕಡೆಯಿಂದ ಕರೆದಿರೋ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ನ ಪಡ್ಕೋಬೋದಾಗಿರುತ್ತೆ. ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ನವಂಬರ್ 15 ಕೊನೆಯ ದಿನಾಂಕ ಇರುತ್ತೆ. ಹೋಗಿ ನೀವು ಹಾಸ್ಟೆಲ್ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ನ ಪಡ್ಕೋಬೋದಾಗಿರುತ್ತೆ. ಫ್ರೆಂಡ್ಸ್, ಇದಕ್ಕೆ SC ST ಮತ್ತು OBC ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓನ್ಲಿ ST ವಿದ್ಯಾರ್ಥಿಗಳು ಮಾತ್ರ ಅಲ್ಲ, SC ST OBC ವಿದ್ಯಾರ್ಥಿಗಳು ಕೂಡ ನೀವು ಹಾಸ್ಟೆಲ್ ಅರ್ಜಿ ಹಾಕಿ ಹಾಸ್ಟೆಲ್ನ ಪಡ್ಕೋಬೋದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.